ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದು ಡೇಟ್ ಬಂದು 9th ಫೆಬ್. ಸೊ ಎಲ್ಲ ನೋಡ್ಬೋದು. ಸೊ ಗೈಸ್, ಇವತ್ತು ಮಾತ್ರ ಫುಲ್ಲು ಟಯರ್ಡ್ ಆಗಿತ್ತು. ಸೊ ಬೆಳಗ್ಗೆ ಅಂತೂ ನಾನು ಲಿಟ್ರಲಿ ಮಧ್ಯಾಹ್ನ 12:30 ಎದ್ದಿದ್ದೀನಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಮತ್ತು ನೈಟ್ ಒಂದು ಸ್ವಲ್ಪ ಮಲಗಿದ್ದು ಲೇಟ್ ಆಯಿತು. ಸೊ ಒಂದು ಸ್ವಲ್ಪ ಕೆಲಸ ಇತ್ತು, ಆಲ್ಮೋಸ್ಟ್ ಮುಗಿಸ್ಕೊಂಡು 2:30 ಆಯಿತು ಮಲಗಿದ್ದು. ಸೊ ಅದಾದಮೇಲೆ ಹುಷಾರಿಲ್ದಿರೋ ತುಂಬ ಅಂದರೆ ತುಂಬ ಟಯರ್ಡ್ ಆಗೋಗಿ 12:30 ಎದ್ದಿದ್ದೀನಿ. ಸೊ ನೋಡ್ಬೋದು ಗೈಸ್, ಫುಲ್ ಟಯರ್ಡ್ನೆಸ್ ಕಾಣಿಸ್ತಿದೆ ಮುಖದಲ್ಲಿ. ಅಂದರೆ ಹುಷಾರಿಲ್ಲ ಅಂದರೆ ಲೈಕ್ ಒಂದು ಸ್ವಲ್ಪ ಟಯರ್ಡ್ನೆಸ್ಸು, ಒಂದು ಸ್ವಲ್ಪ ಲೈಟಾಗಿ ಕಾಫು ಈ ಥರ ಆಗಿದೆ. ಸೊ ಗೈಸ್, ಅದಾದಮೇಲೆ 12:30 ಎದ್ದು ಶಾಪ್ ಹತ್ರ ಹೋಗಿ, ಲೈಕ್ ಶಾಪ್ ಓಪನ್ ಆಗಿತ್ತು. ಸೊ ಶಾಪ್ ಓಪನ್ ಮಾಡಿಸಿದ್ದೆ ಹೇಳ್ಬಿಟ್ಟು, ಅಂದರೆ ನನ್ನ ಬ್ರದರ್ಗೆ ಹೇಳ್ಬಿಟ್ಟು ಶಾಪ್ ಓಪನ್ ಮಾಡಿಸಿದ್ದೆ. ಸೊ ಆಲ್ಮೋಸ್ಟು 9:30 10ಗೆಲ್ಲ ಶಾಪ್ ಓಪನ್ ಆಗಿಬಿಡುತ್ತೆ. ಸೊ ಇವತ್ತು ಕೂಡ 10-15ಗೆಲ್ಲ ಶಾಪ್ ಓಪನ್ ಆಗಿತ್ತು. ಬಟ್ ನಾನು ಆಲ್ಮೋಸ್ಟು 12:30 ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆಲ್ಮೋಸ್ಟ್ 1:30-2 ಗಂಟೆಗೆ ಹೋಗಿದ್ದು ಶಾಪ್ ಹತ್ರ. ಸೊ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸಗಳಿತ್ತು. ಸೊ ಎಲ್ಲ ಅಪ್ಡೇಟು, ಸ್ಟಾಕ್ ಅಪ್ಡೇಟ್ ಮಾಡಬೇಕಿತ್ತು ವೆಬ್ಸೈಟಲ್ಲಿ. ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಫುಲ್ಲು ಎಲ್ಲ ಕೆಲಸಗಳೆಲ್ಲ ಮುಗಿಸಿ, ಅದಾದಮೇಲೆ ಗೈಸ್ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿ, ಒಂದು ಸ್ವಲ್ಪ ಕಾಫಿ ಟೀ ಕುಡ್ಕೊಂಡು ತಿರ್ಗಾ ಹೋಗಿ ಬ್ಯಾಕ್ ಟು ವರ್ಕು. ತಿರ್ಗಾ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಿತ್ತು, ಅಂದರೆ VPPA ಫ್ಯಾಷನ್ಸಲ್ಲಿ. ಸೊ ಯಾರೆಲ್ಲ ಇನ್ನೂ VPPA ಫ್ಯಾಷನ್ಸ್ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ತುಂಬ ಆಫರ್ಸ್ಗಳದ್ದು ಅದರಲ್ಲೇ ನಾನು ಬಿಡ್ತಾ ಇರೋದು. ಸೊ ಕಂಪ್ಲೀಟಾಗಿ ಅದರಲ್ಲೇ ಹೇಳ್ತಾ ಇರೋದು ನಾನು ಆಫರ್ಸ್ದೆಲ್ಲ. ಸೊ ನನ್ನ ಚಾನಲ್ ಜಾಸ್ತಿ 100% ಎಲ್ಲೂ ಹೇಳಿಲ್ಲ. ಸೊ ಶಾಪ್ ಟೂರ್ ಬಂದು ಕಂಪ್ಲೀಟಾಗಿ ನನ್ನ ಚಾನಲಲ್ಲೇ ಇದೆ. ಸೊ ಚಾನಲ್ ವಿಸಿಟ್ ಮಾಡಿ ಹೋಗಿ ನೀವು ನೋಡ್ಬೋದು. ಫುಲ್ ಕಂಪ್ಲೀಟ್ ಶಾಪ್ ಟೂರ್ ಹಾಕಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ. ಮತ್ತು ಅದ್ರ ಬಗ್ಗೆ ಏನೇ ಆಫರ್ಸು, ಏನೇ ರೀತಿ ಬೇಕಿದ್ರೆ VPPA ಫ್ಯಾಷನ್ಸ್ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ. ತುಂಬ ಆಫರ್ಸ್ಗಳು ಗೈಸ್, ಇನ್ನೂ ನಾನು ಆಲ್ಮೋಸ್ಟ್ ಕಂಪ್ಲೀಟಾಗಿ ಎಲ್ಲೂ ಹೇಳಿಲ್ಲ. ಸೊ ಒಂದೊಂದೇ ರಿವೀಲ್ ಮಾಡ್ತಾಯಿದ್ದೀನಿ. ಸೊ ತುಂಬ ಆಫರ್ಸ್ ಇದೆ. ಆಲ್ಮೋಸ್ಟ್ 15th 20th ಅಷ್ಟೇ ಆಫರ್ ನಡೆಯೋದು. ಸೊ ಅದಾದಮೇಲೆ ತಿರ್ಗಾ ಬ್ಯಾಕ್ ಟು ಫಾರ್ಮ್ ಥರ ಆಲ್ಮೋಸ್ಟ್ 15-20% ಡಿಸ್ಕೌಂಟ್ ಪ್ರೈಸ್ಗೆ ವಾಪಸ್ ಬರುತ್ತೆ ಪ್ರೈಸಸ್ ಎಲ್ಲ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಗೈಸ್, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನಾನು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲ. ಮತ್ತು ನಮ್ಮ ಹತ್ರ ಹೋಲ್ಸೇಲ್ಗೂ ಕೂಡ ಅವೈಲಬಲ್ ಇದೆ. ಸೊ ಹೋಲ್ಸೇಲ್ಗೂ ಕೂಡ ಬಂದು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ದೀನಿ ಶಾಪಲ್ಲಿ. ಸೊ ಅದೆಲ್ಲ ಒಂದು ಸ್ವಲ್ಪ ಕಸ್ಟಮರ್ಸ್ ಬರ್ತಿದ್ದಾರೆ, ಹೋಲ್ಸೇಲ್ಗೆಲ್ಲ ನಡೀತಿದೆ. ಸೊ ಆಲ್ಮೋಸ್ಟು ಎಲ್ಲ ಚೆನ್ನಾಗಿ ಆಗ್ತಿದೆ. ಬಟ್ ನಾವು ಸ್ವಲ್ಪ ರೀಚ್ ಔಟ್ ಆಗಬೇಕು, ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ರೀಸ್ಟಾಕ್ ಮಾಡಿಸ್ಬೇಕು ಎಲ್ಲ ಕಂಪ್ಲೀಟಾಗಿ ಅಂತ. ಅಂದರೆ ರೀಸ್ಟಾಕ್ ಅಂದರೆ ಹೊಸ ಸ್ಟಾಕು ತರಿಸ್ಬೇಕು ಅಂತ ಪ್ಲ್ಯಾನಿಂಗ್ ನಡೀತಿದೆ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಎಂಥ ಹುಷಾರಿಲ್ಲ ಅಂದ್ರೂ, ಏನೇ ಆಗಿದ್ರೂ ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಕ್ಕಾಗಲ್ಲ ಡೇನ. ಸೊ ಕಂಪ್ಲೀಟಾಗಿ ಎಲ್ಲ ಆ್ಯಸ್ ಇಟ್ ಈಸ್ ಹೋಯಿತು. ಮತ್ತು 12:30 ಗಂಟೆ, ಆಲ್ಮೋಸ್ಟ್ 12:30 1 ಗಂಟೆ ಗಂಟೆ ಮಲಗಿದೆ, ರೆಸ್ಟ್ ಮಾಡಿ. ಅದಾದಮೇಲೆ ಹೋಗಿದ್ದು 2 ಗಂಟೆ ಆದ್ರೂ 2 ಗಂಟೆಯಿಂದ ಆ್ಯಸ್ ಯೂಶ್ವಲ್ ನಂದು ಏನೇನು ಇನ್ಕಂಪ್ಲೀಟ್ ವರ್ಕ್ಸ್ ಇತ್ತು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು, ಎಲ್ಲ ಫಾಲೋ ಅಪ್ ಮಾಡ್ಕೊಂಡು ಆಲ್ಮೋಸ್ಟು. ಸೊ ತುಂಬ ಅಂದರೆ ಇವತ್ತು ತುಂಬ ಟಯರ್ಡ್ ಆಗೋಗಿದೆ. ಸೊ ನೋಡ್ಬೋದು ಟಯರ್ಡ್ನೆಸ್ಸು ಎದ್ದು ಕಾಣಿಸ್ತಿದೆ. ಒಂದು ಸ್ವಲ್ಪ ಹುಷಾರಾಗಬೇಕು. ಇನ್ನೊಂದು ಸ್ವಲ್ಪ 20-30% ಹುಷಾರಾದರೆ ಕಂಪ್ಲೀಟ್ ಹುಷಾರಾದಂಗೆ ಆಲ್ಮೋಸ್ಟ್ ಲೆಕ್ಕ. ಸೊ ಗೈಸ್, ತುಂಬ ಅಂದರೆ ತುಂಬ ಹೇಳೋದಿತ್ತು ಇವತ್ತು. ಸೊ ನೋಡೋಣ ಗೈಸ್, ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳೋಣ. ಮತ್ತು ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಕೊಡ್ತಾರೋ ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಇನ್ನೇನಾದ್ರು ಚೇಂಜಸ್ ಬೇಕು ಅಂದರೆ ಡೈರೆಕ್ಟ್ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಬೇರೆ ಥರ ಏನೇ ಥರ ಯೂನಿಕ್ ಐಡಿಯಾಸ್ ಇದ್ರೂ ದಯವಿಟ್ಟು ಆದಷ್ಟು ಬೇಗ ಕಮೆಂಟ್ ಮಾಡಿ. ಸೊ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗಿಂಗ್ ಸ್ಟೈಲ್ನ, ಸೊ ಡೈಲಿ ವ್ಲಾಗಿಂಗ್ ಥರ, ಲೈಕ್ ಗೈಸ್ ನಾನು ಹೇಳಿದೆ, ನಾನು ಮುಂಚೆ ವೀಡಿಯೋಗಳಲ್ಲಿ ಹೇಳಿರೋ ಥರ ಡೈಲಿ ವ್ಲಾಗಿಂಗ್ ಅಂದರೆ ನಂದು ಡೈಲಿ ವ್ಲಾಗಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಂದು ಡೈಲಿ ರೊಟೀನಾಗಿರುತ್ತೆ ನಂದು ಡೈಲಿ ಲೈಫು. ಸೊ ಏನೂ ಕೂಡ ಚೇಂಜಸ್ ಇರೋಲ್ಲ. ಸೊ ನಾನು 1 ಮಂತ್ ಚಾಲೆಂಜ್ ತಗೊಂಡು ಮಾಡಿದ್ರೆ, ಇಫ್ ಇನ್ ಕೇಸ್ ನಾನು ಏನಾದರೂ 1 ಮಂತ್ ಚಾಲೆಂಜ್ ಡೈಲಿ ವ್ಲಾಗ್ ಅಂತ ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ರಿಯಾಲಿಟಿ ತೋರಿಸ್ಬೇಕು ಅಂತ ಮಾಡಿದ್ರೆ, ಸೊ ಆಲ್ಮೋಸ್ಟ್ 20 ಡೇಸು ಸಿಮಿಲರ್ ಆಗಿರುತ್ತೆ. ಸೊ ಸಿಮಿಲರಾಗಿ ವ್ಲಾಗ್ ಬರುತ್ತೆ. ಡ್ರೆಸ್ ಒಂದು ಚೇಂಜ್ ಆಗಿರುತ್ತೆ. ಅದು ಬಿಟ್ಟರೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಇರುತ್ತೆ. ಬಿಟ್ಟರೆ
ಆ್ಯಸ್ ಇಟ್ ಈಸ್ ಬೆಳಗ್ಗೆ ಎದ್ದರೆ ಏನು ಮಾಡ್ತೀನೋ ಅದನ್ನೇ ಮಾಡ್ತೀನಿ. ಲೈಕ್ ಹೋಗಿ ಶಾಪ್ ಓಪನ್ ಮಾಡಿ ಶಾಪಲ್ಲಿ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ಅದಾದಮೇಲೆ ತಿರ್ಗಾ ಬ್ಯಾಕ್ ಟು ಹೋಮಿಗೆ ಬಂದು ಆಲ್ಮೋಸ್ಟ್ ಊಟ ಮಾಡಿ ಮಲಗೋದು. ಇದೇ ರೊಟೇಷನ್ ಆಲ್ಮೋಸ್ಟ್ 20 ಡೇಸ್ ಕಂಪ್ಲೀಟ್, 20 to 25 ಡೇಸ್ ಕಂಪ್ಲೀಟಾಗಿ ಒಂದೇ ಥರ ಸಿಗುತ್ತೆ. ಇಫ್ ಇನ್ ಕೇಸ್ ನಾನು ಏನಾದರೂ ಔಟಿಂಗು ಯಾವ್ದಾದ್ರು ದೇವಸ್ಥಾನ ವಿಸಿಟ್ ಮಾಡಿದ್ರೆ ಸೆಂಟ್ರಲ್ಲಿ ಅದೊಂಚೂರು ಕೆಲವೊಂದು ಚೇಂಜಸ್ ಆಗುತ್ತೆ ಬಿಟ್ಟರೆ ಇನ್ನೆಲ್ಲ ಕಂಪ್ಲೀಟಾಗಿ A to Z ನಂದು ಎಲ್ಲ ವೀಡಿಯೋನು ಒಂದೇ ಥರಕ್ಕೆ ಸಿಗುತ್ತೆ. ಸೊ ಅದು ಇನ್ನೂ ಬೋರಿಂಗ್ ಆಗೋಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮಲ್ಲಿ ಏನೇ ಐಡಿಯಾ ಇದ್ರೂ, ನಿಮ್ಮ ತಲೆಯಲ್ಲಿ ಏನೇ ಓಡ್ತಿದ್ರು ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಹಾಕಿ ಆರಾಮಾಗಿ. ಸೊ ಇಫ್ ಇನ್ ಕೇಸ್ ಕಮೆಂಟ್ ಹಾಕೋದು ಬೇಡ, ಇಫ್ ಇನ್ ಕೇಸ್ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ಕಮೆಂಟ್ ಹಾಕಿದ್ರೆ ಎಲ್ಲ ನೋಡ್ತಾರೆ, ಲೈಕ್ ಬೇಡ ಸಪ್ರೇಟಾಗಿ ಸಿಕ್ಕಿದ್ರೆ ಹೇಳ್ಬೋದು ಅಂತ ಏನಾದ್ರು ಅನಿಸಿದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಆಲ್ಮೋಸ್ಟ್ ಕೊಟ್ಬಿಟ್ಟಿದ್ದೀನಿ. ಸೊ ಅದಕ್ಕಿಂತ ಬೆಸ್ಟ್ ಆಪ್ಷನ್ನು ಕಾಂಟ್ಯಾಕ್ಟ್ ಡೀಟೇಲ್ಸು ಬೇಡ ನನಗೆ ಅಂತ ಅನ್ನೋರಿದ್ರೆ ಸೊ ಇನ್ಸ್ಟಾಗ್ರಾಮ್ ಐ ಡಿ ರಾಕೇಶ್ ಪ್ರಜ್ಜು _. ಸೊ ರಾಕೇಶ್ ಎಲ್ಲೂ ಸ್ಪೇಸ್ ಇಲ್ಲ, ರಾಕೇಶ್ ಪ್ರಜ್ಜು _ ಒಂದೇ ಒಂದು _ ಹಾಕಿದ್ರೆ ನನ್ನ ಅಕೌಂಟ್ ಬರುತ್ತೆ. ಸೊ ಯಾರೂ ಕೂಡ ಫಾಲೋ ಆಗಿಲ್ಲ ಅದ್ರಲ್ಲಿ ಜಾಸ್ತಿ, ಇನ್ನೂ ಫಾಲೋವರ್ಸ್ ಏನೂ ಇಲ್ಲ. ಸೊ ನಂದು ಇದರಲ್ಲೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ಫಸ್ಟು, ಅದೇ ಶಾರ್ಟ್ಸು ರೀಲ್ಸಲ್ಲಿ ಕೂಡ ಅಪ್ಲೋಡ್ ಆಗಿದೆ. ಅಲ್ಲಿ ಸಾಂಗ್ ಒಂದು ಚೇಂಜ್ ಆಗಿದೆ. ಸೊ ಕಾಪಿರೈಟ್ಸ್ ಕ್ಲೈಮ್ ಇತ್ತು ಅಂತ ಸಾಂಗ್ ಒಂದು ಚೇಂಜ್ ಮಾಡಿದ್ದೀನಿ. ಸೊ ಅದೇ ಕ್ಲಿಪ್ ಸಿಗುತ್ತೆ ನಿಮ್ಗಲ್ಲಿ. ಸೊ ಆಲ್ಮೋಸ್ಟ್ ಒಂದೇ ರೀಲ್ ಹಾಕಿರೋದು ನಾನು. ಸೊ ಅಲ್ಲಿಗೆ ಹೋಗಿ ಪ್ರೈವೇಟಾಗಿ ನೀವು ಚಾಟ್ DM ಮಾಡ್ಬೋದು. ಸೊ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಟ್ಯಾಗ್ ಮಾಡಿರ್ತೀನಿ. ಸೊ ನಾನು ಇಲ್ಲಿ ಎಕ್ಸ್ಪ್ಲೇನ್ ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ನೋಡ್ತೀನಿ, ಹಾಕೋಕ್ಕಾದರೆ ಹಾಕಿರ್ತೀನಿ. ಸೊ ಸೈಡಲ್ಲಿ ನಾನು ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೋಬೋದು. ಮತ್ತು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇನ್ನು ಮುಂದಕ್ಕೆ ಇನ್ಸ್ಟಾಗ್ರಾಮ್ ಚಾನಲ್ದು. ಸೊ ಯಾರ್ಯಾರೆಲ್ಲ ಫಾಲೋ ಆಗಬೇಕು ಅಂತಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿ. ಸೊ ಅದರಲ್ಲೂ ಮಸ್ತಾಗಿ ಕಂಟೆಂಟ್ ಏನಾದ್ರು ರೀಲ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಗೈಸ್ ನನಗೆ ಫ್ರೀ ಸಿಗ್ತಾಯಿಲ್ಲ, ಯಾಕಂದರೆ ಇವಾಗ ಶಾಪ್ದೇ ನಾನು ರೀಲ್ಸ್ ಎಲ್ಲ ಮಾಡಬೇಕು ಫ್ರೀ ಟೈಮಲ್ಲಿ. ಸೊ ಕಸ್ಟಮರ್ಸ್ ಇದ್ದಾಗ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಕಸ್ಟಮರ್ಸ್ ಬಂದಮೇಲೆ ಕಸ್ಟಮರ್ ಹ್ಯಾಂಡ್ಲಿಂಗಲ್ಲೇ ಹೋಗ್ಬಿಡುತ್ತೆ ಟೈಮು. ಸೊ ಕಸ್ಟಮರ್ನೆಲ್ಲ ಹ್ಯಾಂಡ್ಲು ಮಾಡಿ ಅವ್ರನ್ನೆಲ್ಲ ಕನ್ವಿನ್ಸ್ ಆ ಥರ ಎಲ್ಲ ಶಾಪಿಂಗ್ ಸೇಲ್ಸ್ ಎಲ್ಲ ಮಾಡಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೀ ಆಗ್ತೀನಿ. ಅದಾದಮೇಲೆ ಅಪ್ಲೋಡು ನಂದು ಯೂಟ್ಯೂಬ್ ಬ್ಲಾಗಿಂಗ್ ಇರುತ್ತೆ. ಯೂಟ್ಯೂಬ್ ಬ್ಲಾಗಿಂಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಎಲ್ಲ ಕಂಪ್ಲೀಟಾಗಿ ಅಪ್ಲೋಡ್ ಆದಮೇಲೆ ಆಮೇಲೆ ನನಗೆ ನಿಮಗೆ ಗೊತ್ತಿರುತ್ತೆ ನಂದೆಲ್ಲ ಆಲ್ಮೋಸ್ಟು 4K ಕ್ಲಾರಿಟಿಲಿ ಬರ್ತಾ ಇರುತ್ತೆ. ಸೊ ವ್ಲಾಗು 4K ಕ್ಲಾರಿಟಿ ಅಂದರೆ ನಂದು ಒಂದೊಂದೇ 5 GB 6 GB 8 GB 10 GB 12 GB 16 GB ಗಂಟ ರೀಚ್ ಔಟ್ ಆಗೋಗುತ್ತೆ ನಂದೇ. ಸೊ ಅಷ್ಟೆಲ್ಲ ರೀಚ್ ಔಟ್ ಆಗೋದಾಗ ನಿಮಗೆ ಗೊತ್ತಿರುತ್ತೆ, ನಾನು ಎಷ್ಟೇ ಟ್ರೈ ಮಾಡಿದ್ರು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು 5G ಸಿಗತ್ತವು ನನಗೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ರೀಚ್ ಆಗೋದೇ ನಂದು 8 MB 10 MB. ಅದು ಒಂದು ಸ್ವಲ್ಪ ಫ್ಲೋರ್ ಜಾಸ್ತಿ ಇದ್ದರೆ, ಅಂದರೆ ಇವಾಗ ನಾನು ನಿಂತಿರೋ 3rd ಫ್ಲೋರ್ 4th ಫ್ಲೋರಲ್ಲಿ ಈ ಥರ ಜಾಸ್ತಿ ಇದ್ದರೆ ಅಲ್ಲಿ ಗಂಟೆ ರೀಚ್ ಆಗುತ್ತೆ. ಸೊ ನಾನು ಆಫೀಸಲ್ಲಿ ಮಾಡ್ತೀನಿ ಅಂದರೆ ಆಫೀಸಲ್ಲಿ ಗೈಸ್ ನೀವು ಏನೇ ಮಾಡಿದ್ರು 5 MB ಅಷ್ಟೇ ರೀಚ್ ಔಟ್ ಆಗೋದು. ಸೊ ಅದೆಂಥ 5G ನೆಟ್ವರ್ಕ್ ಇದ್ರೂ 5 MB ಗಂಟೆ ಅಷ್ಟೇ ರೀಚ್ ಔಟ್ ಆಗೋದು. ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ಇರ್ತೀನಿ, ಅದಕ್ಕೋಸ್ಕರ ಮತ್ತು ಒಂದು ಸ್ವಲ್ಪ ನೆಟ್ವರ್ಕು ಜಾಸ್ತಿ ಯೂಸೇಜ್ಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ 5 MB ಗಂಟೆ ಅಷ್ಟೇ ರೀಚ್ ಔಟ್ ಆಗೋದು. ಸೊ 5 MB ಸ್ಪೀಡಲ್ಲಿ ನೀವೇ ಲೆಕ್ಕ ಹಾಕಿ 13 GB 15 GB ಅಪ್ಲೋಡ್ ಮಾಡಬೇಕು ಅಂದರೆ ಅವರ್ ಗಟ್ಟಲೆ ಬೇಕು. ಸೊ 2 to 3 hours ಕಂಪ್ಲೀಟಾಗಿ ಹೋಗುತ್ತೆ. ಮತ್ತು ನಾನು ಬಂದು ಐಫೋನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಸೊ ನಾನು ಏನೇ ಒಂದು ಅಪ್ಲೋಡ್ ಕೊಟ್ರು ಆ ಆ್ಯಪು ಓಪನ್ ಇರಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ ಮಿನಿಮೈಸ್ ಮಾಡೋದಾಗಲಿ ಅಥವಾ ಬ್ಯಾಕ್ಗ್ರೌಂಡಲ್ಲಿ ಇಡೋದಾಗಲಿ ಮಾಡಿದ್ರೆ ಅದು ಅಪ್ಲೋಡ್ ಆಗೋಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ ಐಫೋನ್ ಇಟ್ಟಿರೋರಲ್ಲಿ. ಸೊ ನೀವು ಏನೇ ಒಂದು ಅಪ್ಲೋಡ್ ಕೊಟ್ರು ಅದು ಕಂಪ್ಲೀಟಾಗಿ ಓಪನ್ ಇರಬೇಕು. ಸೊ ಐಫೋನಲ್ಲಿ ಇದೊಂದು ಫೀಚರ್ ಇದೆ. ಇದು ಯಾರಿಗಾರ ಹೇಗೆ ಆಫ್ ಮಾಡೋದು ಅಂತ ಗೊತ್ತಿದ್ರೆ ನನಗೆ ಇನ್ಫಾರ್ಮೇಷನ್ ಕೊಡಿ ಅಥವಾ ಲಿಂಕ್ ಶೇರ್ ಮಾಡಿ, ನಾನು ದಯವಿಟ್ಟು ಆಫ್ ಮಾಡ್ಕೊತೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಕೂಡ ನೆಟ್ಟು ಯೂಸ್ ಆಗಿ ಬ್ಯಾಕ್ಗ್ರೌಂಡಲ್ಲಿ ಇದ್ರೂ ಆ್ಯಪು ಕೂಡ ಅಪ್ಲೋಡ್ ಆಗೋ ಥರ ಆಗಬೇಕು, ಡೌನ್ಲೋಡು ಮತ್ತು ಅಪ್ಲೋಡ್ ಆಗೋ ಥರ. ಸೊ ನೀವು ಡೌನ್ಲೋಡ್ ಇಫ್ ಇನ್ ಕೇಸ್ ನೀವೇನಾದರೂ ಕಟ್ಟು ಮತ್ತು ಇನ್ಶಾರ್ಟ್ ಇದೇನಾದ್ರು ಯೂಸ್ ಮಾಡ್ತಿದ್ರೆ ಇಫ್ ಇನ್ ಕೇಸ್ ಐಫೋನ್ ಯೂಸ್ ಮಾಡಿ ಡೌನ್ಲೋಡ್ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಡೌನ್ಲೋಡ್ ಕೊಟ್ಟರೆ ಅದೇ ಆ್ಯಪ್ ಕೂಡ ಓಪನ್ ಇರಬೇಕು. ಕಂಪ್ಲೀಟಾಗಿ ಡೌನ್ಲೋಡ್ ಆಗೋವರೆಗೂ ಅದೇ ಆ್ಯಪ್ ಓಪನ್ ಇರಬೇಕು. ಅದು ಎಷ್ಟೇ ಅವರ್ ಆಗಲಿ ಅದೇ ಆ್ಯಪ್ ಓಪನ್ ಇದ್ದರೆ ಮಾತ್ರ ಡೌನ್ಲೋಡ್ ಆಗೋದು. ಬೇರೆ ಆ್ಯಪು ನೀವು ಶಿಫ್ಟ್ ಆಗಿದ ತಕ್ಷಣ ಅಂದರೆ ಬ್ಯಾಕ್ಗ್ರೌಂಡ್ಗೆ ಹೋಗಿದ ತಕ್ಷಣ ಈ ಆ್ಯಪು ಕಂಪ್ಲೀಟಾಗಿ ಆಫ್ ಆಗೋಗುತ್ತೆ, ರೀಟ್ರೈ ಕೊಡಬೇಕು. ಸೊ ಇದು ಬಂದು ನಂದು ಐಪ್ಯಾಡಲ್ಲಿ ಕೂಡ ಇದೇ ಪ್ರಾಬ್ಲಮ್ ಸಫರ್ ಆಗ್ತಿದೆ. ಸೊ ಪ್ರೀಮಿಯರ್ ಪ್ರೋ ಅಲ್ಲಿ ಏನಾರು ಎಡಿಟ್ ಮಾಡ್ತಿದ್ರೆ ಅದು ಕಂಪ್ಲೀಟ್ ಡೌನ್ಲೋಡ್ ಆಗೋವರೆಗೂ ಪ್ರೀಮಿಯರ್ ಪ್ರೋ ಓಪನಲ್ಲೇ ಇರಬೇಕು. ಇಫ್ ಇನ್ ಕೇಸ್ ಮಿನಿಮೈಸ್ ಮಾಡೋದಾಗಲಿ ಸ್ಪ್ಲಿಟ್ ಸ್ಕ್ರೀನ್ ಮಾಡೋದಾಗಲಿ ಮಾಡಿದ್ರೆ ಒಂದೊಂದ್ಸತಿ ಕೆಲವೊಂದು ಟೈಮು ಆಫ್ ಆಗೋಗುತ್ತೆ. ಸೊ ಇದೆಲ್ಲ ಸಫರಿಂಗ್ ಇದೆ ಗೈಸ್, ತುಂಬ ಇದೆ. ಅಂದರೆ ಸೇಫ್ಟಿ ಇದೆ ಐಫೋನು, ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಏನಂದರೆ ಟೈಮ್ ಕೂಡ ಹಂಗೆ ಹೋಗುತ್ತೆ ಅಂತ ನನ್ನ ಇಂಟೆನ್ಷನ್ ನಾನು ಹೇಳ್ತಾ ಇರೋದು.
ಸೊ 13 GB ಡೌನ್ಲೋಡ್ ಆಗಿ ಅಪ್ಲೋಡ್ ಆಗೋವರೆಗೂ 13ರಿಂದ 15 GB ಅಪ್ಲೋಡ್ ಆಗೋವರೆಗೂ ನಾವು ಕೂತ್ಕೊಂಡು ಕಾಯಬೇಕು, ಏನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ತಿರ್ಗಾ ನಾನು ರೀಲ್ಸ್ ಅದರಲ್ಲಿ PPA ಫ್ಯಾಷನ್ಸ್ಗೆ ರೀಲ್ಸ್ ಎಲ್ಲ ಎಡಿಟ್ ಮಾಡಿ ಅಂದರೆ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇದನ್ನು ಐಫೋನಲ್ಲೇ ಮಾಡ್ತಾ ಇರೋದು ನಾನು, ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದು ಎಲ್ಲ ಹ್ಯಾಂಡ್ಲು ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ರೀಲ್ಸು ಮಾಡಿ ಬಿಡೋದೆಲ್ಲ ಒಂದು ಸ್ವಲ್ಪ ರಿಸ್ಕ್ ಆಗ್ತಿದೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಸೊ ಆದಷ್ಟು ಬೇಗ ಅದರಲ್ಲೂ ಕೂಡ ಬರ್ತೀನಿ, ಇನ್ನು ಕ್ರೇಜಿ ಲೆವೆಲ್ ಕಂಟೆಂಟ್ ಜೊತೆನೇ ಬರ್ತೀನಿ. ಸೊ ನಿಮ್ಗೆ ಏನೇ ಐಡಿಯಾ ಇದ್ರೂ ಶೇರ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಐಡಿ ಬೇಕಾದ್ರೆ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ, ಸೊ ಹೋಗಿ ಫಾಲೋ ಅಪ್ ಮಾಡ್ಕೋಬೋದು. ಸೊ ಯಾರಿಗಾರ ಪರ್ಸ್ನಲಾಗಿ DM ಮಾಡಬೇಕು ಅಂತಿದ್ರೆ, ಸೊ ಒಬ್ಬೊಬ್ರ ಹತ್ರ 2-3 ಅಕೌಂಟ್ ಇರುತ್ತೆ ಗೈಸ್, ನನಗೆ ಗೊತ್ತು. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ಗಳು 2-3 ಇರುತ್ತೆ. ಒಂದು ಪರ್ಸ್ನಲಾಗಿ ಇಟ್ಟಿರ್ತೀರ, ಒಂದು ಪ್ರೈವೇಟಾಗಿ ಇಟ್ಟಿರ್ತೀರ, ಒಂದು ಲೈಕ್ ಅನ್ನೋನ್ ಪರ್ಸನ್ ಥರ ಯಾರೋ ಅನ್ನೋನ್ ID ಥರ ಇಟ್ಟಿರ್ತೀರ. ಸೊ ನಿಮ್ಗೆ ಯಾವ ಐಡಿ ಬೇಕೋ ಅದರಲ್ಲೇ ಚಾಟ್ ಮಾಡಿ. ಸೊ ಯಾವುದೇ ರೀತಿ ಇದರಲ್ಲಿ ಏನೂ ಇರೋಲ್ಲ. ಸೊ ನಾನೇ ಗ್ಯಾರಂಟಿ, ನಾನೇ ರಿಪ್ಲೈ ಮಾಡ್ತೀನಿ. ಸೊ ಅಕೌಂಟ್ ಕ್ಲೀನಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೈಸ್, ಯಾಕೆ ಕನ್ಫ್ಯೂಷನ್, ಸುಮ್ಮನೆ ಯಾರ್ಯಾರು ಅಕೌಂಟ್ ಫಾಲೋ ಮಾಡಿ DM ಮಾಡೋ ಅವಶ್ಯಕತೆ ಬರೋಲ್ಲ. ಸೊ ಕಂಪ್ಲೀಟಾಗಿ ನಾನು ಹಾಕಿರ್ತೀನಿ. ಸೊ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಏನೇ ಒಂದು ಇನ್ಫಾರ್ಮೇಷನ್ ಇದ್ದರೂ ಪ್ರೈವೇಟಾಗಿ ಬೇಕಾದ್ರೂ ಚಾಟ್ ಮಾಡ್ಬೋದು ಹಾಕಿ. ಸೊ ನೋಡೋಣ ನಿಮ್ದು ಏನೇನು ಸಜೆಷನ್ ಇದೆ, ಏನೇನು ಐಡಿಯಾಸ್ ಇದೆ ಅಂತ ನೋಡೋಣ. ಸೊ ನಾನು ಸುಮಾರು ವೀಡಿಯೋಗಳಲ್ಲಿ ಕಮೆಂಟ್ ಮಾಡಿ ಅಂತಲೇ ಹೇಳಿದ್ದೀನಿ. ಸೊ ಯಾವುದು ಕಮೆಂಟ್ ಬರದಿರೋ ಕಾರಣ. ಸೊ ನೋಡೋಣ, ಇದು ಒಂದು ಹೊಸ ಟ್ರೈ ಮಾಡೋಣ. ಇನ್ಸ್ಟಾಗ್ರಾಮ್ಗೆ ಹೋಗಿ ಅಲ್ಲಿ ಫಾಲೋ ಮಾಡ್ಕೊಂಡು ನೀವು ಕಮೆಂಟ್ ಮಾಡಿ, ಲೈಕ್ DM ಡೈರೆಕ್ಟ್ ಮೆಸೇಜ್ ಮಾಡಿ. ಸೊ ಅದ್ರ ಮೇಲೂ ನೋಡೋಣ, ಏನಾರ ಒಂದು ಪ್ಲ್ಯಾನಿಂಗ್ ಮಾಡೋಣ. ಸೊ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದು ಮಾಡಿಲ್ವೋ ದಯವಿಟ್ಟು ಫಾಲೋ ಮಾಡಿ. ಸೊ ಅದರಲ್ಲೊಂದು ಸ್ವಲ್ಪ ಯೂನಿಕಾಗಿ ಏನಾರ ಒಂದು ಚಾಲೆಂಜಸ್ಗೆ ಅನ್ನಿಸ್ತಾರೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಸೊ ಸ್ಟೋರಿಲಿ ಏನಾರು ಹಾಕತ್ತರ ಅದು ಇದು ಏನೋ ಎಕ್ಸೆಟ್ರಾ ಇರೋ ಥರ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಆದಷ್ಟು ಬೇಗ ಇನ್ನು ಮಸ್ತು ವ್ಲಾಗ್ ಜೊತೆ ಬರೋಣ. ಲವ್ ಯು, ಬಾಯ್.